ಏನಮ್ಮ ಚಾರು ಇದೆಲ್ಲ? ಹಿಂದೆ ಮುಂದೆ ಯೋಚನೆ ಮಾಡಿದೆ, ಆದ್ಯನ ಮೇಲೆ ಅಷ್ಟೆಲ್ಲ ಕೋಪ ಮಾಡ್ಕೊಂಡೆ, ಕೈ ಬೇರೆ ಮಾಡಕ್ ಹೋದೆ. ನನಗಿದು ಇಷ್ಟ ಆಗ್ಲಿಲ್ಲ. ನೀನು ಹೀಗೆಲ್ಲ ಮಾಡಿದ್ದು ನನಗಿಷ್ಟ ಆಗ್ಲಿಲ್ಲ. ಅತ್ತಿಗೆ, ಗೊತ್ತೋ ಗೊತ್ತಿಲ್ದೇನೋ ಚಾರು ತಪ್ಪು ಮಾಡ್ಬಿಟ್ಟಿದ್ದಾಳೆ. ನಿನ್ ಮನ್ಸಿಗೇನೋ ಹಾಕೋಬೇಡ ಅತ್ತಿಗೆ. ಆ ಮಾತನ್ನ ಹೇಳ್ಬೇಕಾಗಿರೋದು ನಾನು. ಆದ್ಯನ್ ಕಂಡ್ರೆ ನಿಮ್ಗೆ ಯಾರಿಗೂ ಇಷ್ಟ ಇಲ್ಲ. ಅಷ್ಟೇ ಅಲ್ಲದೆ ಅವಳು ಈ ಮನೇಲಿ ಇರೋದನ್ನು ಕೂಡ ನೀವ್ಯಾರು ಇಷ್ಟಪಡದೆ ಅವಳನ್ನ ಹಿಂಸಿಸಿ, ಅವಳನ್ನ ಬೈದು ಹೊಡೆದು ತುಂಬಾನೇ ಅವಳಿಗೆ ಹಿಂಸೆ ಕೊಟ್ರೆ ಅವಳ ಮನೆ ಬಿಟ್ಟು ಹೋಗೋ ರೀತಿಲಿ ಯಾರು ಮಾಡಬೇಡಿ. ಅಯ್ಯಯ್ಯೋ, ಹಾಗ ನಾವ್ಯಾಕೆ ಅನ್ಕೋತೀವಕ್ಕ? ಅನ್ಕೊಳ್ದೆ ಇರೋರ್ಗಲ್ಲ, ಅನ್ಕೊಂಡವ್ರಿಗೆ ನಾನು ಹೇಳ್ತಿರೋ ಮಾತು. ಇನ್ನೊಂದು ಸಲ ಏನಾದ್ರೂ ಹಿಂದೆ ಮುಂದೆ ಯೋಚನೆ ಮಾಡದೆ ಈ ರೀತಿ ವರ್ತನೆ ಮಾಡಿದ್ದೆ ಆದ್ರೆ ಅದನ್ನ ನೋಡ್ಕೊಂಡು ನಾನು ಸುಮ್ಮನಿರೋದಿಲ್ಲ ಚಾರು. ಅದನ್ನ ನೆನ್ಪಿಟ್ಕೋ. ನೀನು ಮಾಡಿದ ಘನ ಕಾರ್ಯ ಸಾಕು. ನಿನ್ನಿಂದಾಗಿ ಅತ್ತಿಗೆ ಹತ್ರ ನಾನು ಮಾತು ಕೇಳ್ಬೇಕಾಗಿ ಬಂತು. ನಡಿ ನೋಡಿಯೇ. ಆದ್ಯ, ಐಮ್ ಸಾರಿ ಆದ್ಯ. ನೀನ್ ಯಾಕೆ ಸಾರಿ ಕೇಳ್ತಿದ್ಯಾ? ಯಾರು ಮಾಡಿದ್ದು ಏನು ಅಂತ ತಿಳ್ಕೊಳ್ದೇನೆ ಚಾರು ನಿನ್ ವಿಷಯದಲ್ಲಿ ಹಾಗೆ ಪ್ರವರ್ತಿಸಿದ್ದು ತಪ್ಪು. ನೀನದನ್ ಮಾಡಿದ್ಯೋ ಇಲ್ವೋ ಅಂತ ತಿಳ್ಕೊಳ್ದೇನೆ ಚಾರು ನಿನ್ ಮೇಲೆ ಕೈ ಮಾಡಬಾರ್ದಾಗಿತ್ತು. ನನಗ್ ಬೇಜಾರಾಗ್ತಾ ಇದೆ. ಅದಕ್ಕೆ ಅವಳ ಪರವಾಗಿ ನಾನು ನಿನಗೆ ಸಾರಿ ಕೇಳ್ತಿದ್ದೀನಿ. ಚಾರು ನನಗೆ ಹೊಡೆದಿದ್ದು ತಪ್ಪು ಅನ್ನಿಸ್ದಾಗ ನೀನ್ ನನಗೆ ಹೊಡೆದಿದ್ದು ತಪ್ಪು ಅಂತ ನಿನಗೆ ಅನ್ನಿಸ್ಲಿಲ್ವಾ ಸೀನು? ಅವತ್ತು ನೀನ್ ನನ್ನ ಮೇಲೆ ಕೈ ಮಾಡ್ದೆ ಅಲ್ವಾ? ಆವಾಗ ನೀನು ಕೂಡ ನಾನು ಹಾಗೆ ಮಾಡ್ತೀನೋ ಇಲ್ವೋ ಅಂತ ಯೋಚನೆ ಮಾಡಬೇಕಿತ್ತು ಅಲ್ವಾ? ಅಷ್ಟೇ ಸೀನು. ಎದುರುಗಿರೋರು ಮಾಡುವಾಗ ತಪ್ಪು ಅಂತ ಅನ್ಸೋದು ನಾವೇ ಮಾಡುವಾಗ ತಪ್ಪು ಅಂತ ಅನ್ಸಲ್ಲ. ಆದ್ಯ,
ಸಮಜಾಯಿಷಿಗೋಸ್ಕರನೋ ಸಮಾಧಾನಕ್ಕೋಸ್ಕರನೋ ನಾನಾ ಮಾತನ್ನ ಹೇಳಲಿಲ್ಲ. ನಾವು ಮಾಡೋ ತಪ್ಪುಗಳು ನಾವೇ ಮಾಡುವಾಗ ಅರ್ಥ ಆಗಲ್ಲ ಅಂತ ಹೇಳ್ತಿದ್ದೀನಿ ಅಷ್ಟೆ. ಆದರೂ ಚಾರು ನನ್ನ ಹೊಡೆಯೋದ್ರಲ್ಲಿ ನನಗೆ ತಪ್ಪು ಕಾಣಿಸ್ತು. ಆದ್ರೆ ನನಗೆ ನಿನ್ಮೇಲೆ ಅವಳಿಗಿರೋ ಪ್ರೀತಿ ಕಾಣಿಸ್ತು. ನಿನಗೂ ನನಗೂ ವ್ಯತ್ಯಾಸ ಅದೇ ಸೀನು. ನೀನು ತಪ್ಪನ್ನೇ ನೋಡ್ತೀಯ, ನಾನು ಆ ತಪ್ಪಿನ ಹಿಂದೆ ಇರೋ ಕಾರಣನ ಹುಡುಕ್ತೀನಿ. ಚಾರು ಹಾಗೆ ಕೆಲವು ತಪ್ಪುಗಳನ್ನ ಪ್ರೀತಿಯಿಂದ ಕೂಡ ನೋಡ್ತಾರೆ ಗೊತ್ತಾ. ಅಮ್ಮ ನಾವು ಅನ್ನ ತಿಂದೆ ಹೋದಾಗ ಗೊಗ್ಗಯ್ಯ ಬರುತ್ತೆ ಅಂತ ಸುಳ್ಳು ಹೇಳ್ತಾರೆ. ಸುಳ್ಳು ಹೇಳೋದು ತಪ್ಪೇ, ಆದ್ರೆ ತನ್ನ ಮಗುವಿನ ಮೇಲಿರೋ ಪ್ರೀತಿಯಿಂದ ಹೇಳೋ ಸುಳ್ಳದು. ಕುಟುಂಬಕ್ಕೋಸ್ಕರ ಕಷ್ಟಪಡ್ತಾ ಅಪ್ಪ ನನಗೆ ಯಾವ ಕಷ್ಟನೂ ಇಲ್ಲ ಅನ್ನೋ ಸುಳ್ಳನ್ನ ಹೇಳ್ತಾರೆ. ಕುಟುಂಬದ ಮೇಲಿರೋ ಪ್ರೀತಿಯಿಂದ ಹೇಳೋ ಸುಳ್ಳದು. ಅದು ತಪ್ಪಲ್ಲ. ನಿಜ ಹೇಳ್ಬೇಕು ಅಂದ್ರೆ ಮಕ್ಕಳೆಲ್ಲರೂ ಅಪ್ಪ ಅಮ್ಮ ಹೇಳೋ ಸುಳ್ಳುಗಳನ್ನ ಕೇಳ್ಕೊಂಡೇ ಬೆಳೀತಾರೆ. ಅದು ತಪ್ಪಲ್ಲ. ಆ ಮಕ್ಕಳ ಮೇಲಿರೋ ಪ್ರೀತಿ ಅದು. ಅರ್ಥ ಮಾಡ್ಕೊಂಡ್ರೆ ಪ್ರತಿ ತಪ್ಪಿನ ಹಿಂದೆ ಪ್ರೀತಿನೇ ಇರುತ್ತೆ ಸೀನು. ನಿನ್ ಫೋಟೋ ಪಕ್ಕದಲ್ಲಿ ನನ್ನ ಫೋಟೋ ಇರೋದನ್ನ ಕೂಡ ಸಹಿಸ್ಕೊಳ್ಳೋಕ್ಕಾಗ್ಲಿಲ್ಲ ಚಾರುಗೆ. ನೀನಂದ್ರೆ ಅಷ್ಟೊಂದು ಪ್ರೀತಿ ಅವಳಿಗೆ. ನಿನ್ ಮೇಲೆ ಅವಳಿಗಿರೋ ಪ್ರೀತಿನ ನೀನೇ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಿಲ್ಲ. ಅಪಾರ್ಥ ಮಾಡ್ಕೊಳ್ಳೋದಕ್ಕಿಂತ ಅರ್ಥ ಮಾಡ್ಕೊಳ್ದೇ ಇರೋದೇ ದೊಡ್ಡ ತಪ್ಪು. ಆ ತಪ್ಪನ್ನ ನೀನು ಅಭ್ಯಾಸ ಮಾಡ್ಕೊಳ್ತಿದ್ಯಾ. ಮೊದಲು ನೀನು ಅದೆಲ್ಲದ್ರಿಂದ ಹೊರಗಡೆ ಬಾ. ಸೀನು, ನಿನ್ನ ಪ್ರೀತಿಸಿ ನಿನ್ನ ಬದುಕಿಗೆ ಬರೋರು ತುಂಬಾ ಸಂತೋಷವಾಗಿರ್ತಾರೆ. ಅಕ್ಕ, ನಿಮ್ಮಪ್ಪ ಬಂದ್ರಕ್ಕ, ಎಲ್ಲಿದ್ಯಾ? ಡ್ಯಾಡಿ ಬಂದ್ರಂತೆ. ರಾಜಾರಾಮ್ ಅವರೇ, ರಾಜಾರಾಮ್ ಅವರೇ, ನಮಸ್ಕಾರ. 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 ಡ್ಯಾಡಿ, ಅಮ್ಮ ಆದ್ಯಾ, ಯಾಕಮ್ಮ ಅಷ್ಟೊಂದು ಅಳ್ತಿದ್ಯಾ? ಇಷ್ಟ ದಿನ ನಮ್ಮನ್ನೆಲ್ಲ ಅಳಿಸಿ ಇವಾಗ ನೀನ್ ಅಳ್ತಿದ್ಯಾ ಅಂದ್ರೆ ನೀನ್ ಹೀಗೆ ಅಳಿಸ್ತಾ ಇದೀವಿ ಅಂತ ನಿಮ್ಮಪ್ಪ ನಮ್ಮನ್ನ ಅಪಾರ್ಥ ಮಾಡ್ಕೊಳಲ್ವಾ? ನೀನ್ ಸ್ವಲ್ಪ ಸುಮ್ಮನಿರಮ್ಮ. ತುಂಬಾ ದೂರದಿಂದ ಬಂದಿದ್ದಾರೆ. ನೀವು ಹೋಗಿ ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ, ಆಮೇಲೆ ಇದ್ರ ಬಗ್ಗೆ ಮಾತಾಡಿದ್ರಾಯ್ತು. ವಿಶ್ರಾಂತಿ ಏನಪ್ಪ, ಆಮೇಲೆ ಬೇಕಾದ್ರೂ ತಗೋಬಹುದು. ರಾಜಾರಾಮ್ ಅವರು ಫೋನ್ ಮಾಡ್ತಾ ಇದ್ದಾಗೆ ಏನ್ ನಡೀತು ಅಂತ ಅರ್ಥ ಆಗದೆ ತಕ್ಷಣ ಹೊರಟು ಬಂದೆ. ಈ ಮನೆ ಬಗ್ಗೆ ನಿಮ್ಮ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಸಂತೋಷಕ್ಕೆ ಬಿಟ್ರೆ ನೋವಿಗೆ ಕಣ್ಣೀರಿಗೆ ಜಾಗ ಇಲ್ಲದೆ ಇರುವಂಥ ಮನೆ ಇದು.
ಅಂಥದ್ರಲ್ಲಿ ಆದ್ಯ ಅಳ್ತಾ ಇದ್ದಾಳೆ ಅಂತಂದ್ರೆ ಅಷ್ಟಕ್ಕೂ ಏನು ನಡೀತು? ರಾಜಾರಾಮ್ ಅವರೇ ಸ್ವತಃ ಫೋನ್ ಮಾಡಿ ಬಂದು ನಿಮ್ಮ ಆದ್ಯನ ಕರ್ಕೊಂಡು ಹೋಗಿ ಅನ್ನೋ ಪರಿಸ್ಥಿತಿ ಯಾಕೆ ಬಂತು? ಆದ್ಯನ್ಗೆ ಸೀನುಗೆ ಮದುವೆ ಅಂದ್ರಿ, ಮತ್ತಿವಾಗ ಸಡನ್ ಆಗಿ ಆದ್ಯನ ಕರ್ಕೊಂಡು ಹೋಗುವಂತಿದ್ದೀರಾ ಅಂದ್ರೆ ಅಷ್ಟಕ್ಕೂ ಏನು ನಡೀತು ರಾಜಾರಾಮ್ ಅವರೇ? ಈ ಮದುವೆ ನಡೆಯಲ್ಲ ಕಿಶೋರ್. ಸೀನುಗೆ ಚಾರುಗೆ ಮದುವೆ ನಿಶ್ಚಯ ಆಗಿದೆ. ನಾಳೆ ಬುಧವಾರನೇ ಮದುವೆ. ಜಾನಕಿ ಅವರೇ, ಅಷ್ಟಕ್ಕೂ ಏನು ನಡೀತು ಅಂತ ನೀವಾದರೂ ಹೇಳಿ. ಇಂಥ ನಿರ್ಧಾರ ತಗೋಬೇಕಾಗಿರೋ ಪರಿಸ್ಥಿತಿ ಯಾಕೆ ಬಂತು? ಪಕ್ಕದಲ್ಲೇ ನಿನ್ ಮಗಳನ್ನ ನಿಲ್ಲಿಸ್ಕೊಂಡು ನಮ್ಮನ್ ಕೇಳ್ತಿದ್ಯಲ್ಲ. ನಿನ್ ಮಗಳನ್ನೇ ಕೇಳು, ಅವಳು ಮಾಡಿರೋ ಘನ ಕಾರ್ಯದ ಕೆಲಸ ಅವಳೇ ಹೇಳ್ತಾಳೆ. ಮೊದಲು ಮುಹೂರ್ತ ಇಟ್ಕೊಂಡು ಆದಷ್ಟು ಬೇಗ ಮದ್ವೆ ಮಾಡೋಣ ಅಂತ ಎಲ್ಲ ಏರ್ಪಾಟು ಮಾಡಿದ್ಮೇಲೆ ಈ ಮದ್ವೆ ನಡಿಬೇಕು ಅಂದ್ರೆ ಸೀನು ನನ್ನ ಜೊತೆ ಅಮೆರಿಕ ಕಳಿಸ್ಬೇಕು ಅಂತ ಕಂಡೀಷನ್ ಹಾಕಿ ದೊಡ್ಡ ರಾಧಾಂತ ಮಾಡಿ ಇವಾಗ ನೋಡು ಏನು ಗೊತ್ತಿಲ್ದಿರೋ ಹಾಗೆ ಮೊಸಳೆ ಕಣ್ಣೀರ್ ಹಾಕ್ತಿದ್ದಾಳೆ. ಅವಳು ಅಮೇರಿಕಾಯಿಂದ ಬಂದಿರೋದಕ್ಕೆ ನನ್ನ ಮಗನಿಗೆ ಬೇರೆ ಹೆಣ್ಣು ಗತಿ ಇಲ್ಲ ಅಂತ ಅವಳು ಮದುವೆ ಆಗ್ತಿದ್ಲಂತೆ. ನಾನಿಲ್ಲ ಅಂದ್ರೆ ಸೀನುಗೆ ಇನ್ಯಾರು ದಿಕ್ಕಿಲ್ಲ ಅನ್ನೋ ಹಾಗೆ ಇಷ್ಟ ಬಂದ ಹಾಗೆ ಮಾತಾಡ್ತಾ ಇದ್ಲು. ಅದಕ್ಕೆ ಆ ಕ್ಷಣನೇ ಹಿಂದೆ ಒಂದ್ಸಲ ನಿಮ್ಮ ಮಗಳಿಗೋಸ್ಕರ ಬೇಡ ಅಂತ ಬಿಟ್ಟಂತ ಸಂಬಂಧನೇ ಫಿಕ್ಸ್ ಮಾಡ್ಬೇಕಾಗಿ ಬಂತು. ಇದನ್ನೆಲ್ಲ ಅವಳ ಕೈಯಾರ ಅವಳೇ ಮಾಡ್ಕೊಂಡಿದ್ದಾಳೆ. ಇದರಲ್ಲಿ ನಮ್ ತಪ್ಪೇನೂ ಇಲ್ವಲ್ಲ. ಈ ಮನೆ ಒಬ್ಬ ಮಗನ್ ಮದ್ವೆ ಆಗ್ತಿದೆ, ಅವಳ ಜೊತೆ ಕಳಿಸ್ಬೇಕು ಅಂದ್ರೆ ಹೇಗ್ ಕಳಿಸ್ತೀವಿ, ಯಾಕೆ ಕಳಿಸ್ತೀವಿ? ನಿನ್ ಮಗಳು ಅಂದಿರೋ ಮಾತುಗಳಿಗೆ ನನ್ ಮಗ ಪದ್ಧತಿಯಿಂದ ಫೋನ್ ಮಾಡಿ ಕರ್ಕೊಂಡು ಹೋಗು ಅಂತ ಹೇಳ್ದ. ಅದೇ ಇನ್ನೊಬ್ರಾಗಿದ್ದಿದ್ರೆ ಅತ್ತೆ ಅವರಾಗ್ಲಿ ಅತ್ತಿಗೆ ಆಗ್ಲಿ ಆದ್ಯ ಅಂದ್ರೆ ಇಷ್ಟ ಇಲ್ದಿದ್ರು ಕೂಡ ಆದ್ಯ ಸೀನು ಪ್ರೀತಿಸ್ತಿದ್ದಾರೆ ಅಂತ ಗೊತ್ತಾಗಿ ಮನ್ಸು ಬದಲಾಯಿಸ್ಕೊಂಡು ಅವ್ರನ್ನ ಒಂದ್ ಮಾಡ್ಬೇಕು ಅನ್ಕೊಂಡ್ರು. ಊರವ್ರೆಲ್ರೂ ಕೂಡ ಅದನ್ನೇ ಅನ್ಕೊಂಡಿದ್ರು ಅನ್ಕೊಳ್ಳಿ. ಆದ್ರೆ ಕೊನೆ ನಿಮಿಷದಲ್ಲಿ ಆದ್ಯ ಮಾಡಿದ ಕೆಲ್ಸಕ್ಕೆ ಮನೆ ಮರ್ಯಾದೆ ಹೋಗೋ ಪರಿಸ್ಥಿತಿ ಬಂತು. ಕಿಶೋರ್, ನಡೆದು ಹೋಗಿರೋದ್ರ ಬಗ್ಗೆ ಮಾತಾಡ್ಕೊಂಡೇನು ಪ್ರಯೋಜನ ಇಲ್ಲ. ಚಾರು ಜೊತೆ ಮದುವೆ ಅಂತ ನಿರ್ಧಾರ ಆಗೋಗಿದೆ, ನಿಶ್ಚಿತಾರ್ಥ ಕೂಡ ಆಗೋಗಿದೆ. ನಾವು ಬೇಕು ಅಂತ ಅನ್ಕೊಂಡ್ರು, ಅವಳು ಬೇಡ ಅಂತ ಅನ್ಕೊಂಡ್ಲು. ಈ ಮನೆ ಇಷ್ಟ ಆಗ್ಲಿಲ್ಲ, ಇಲ್ಲಿನ ಪದ್ಧತಿಗಳು ಇಷ್ಟ ಆಗ್ಲಿಲ್ಲ. ಹಾಗಿದ್ದಾಗ ನಾಳೆ ಮದುವೆ ಆದ್ಮೇಲೆ ಹೇಗೂ ತನಗಿಷ್ಟ ಆಗೋ ಜಾಗಕ್ಕೆ ಹೊರಟೋಗ್ತಾಳೆ. ಅದೇನೋ ಮೊದಲೇ ಕರ್ಕೊಂಡು ಹೋದ್ರೆ ಮದುವೆ ಪ್ರಶಾಂತವಾಗಿ ನಡೆಯುತ್ತೆ. ಒಂದು ಸಲ ಸೀನು ಮದುವೆ ವಿಷಯದಲ್ಲೇ ಈ ಮನೆ ಪರಿಸ್ಥಿತಿ ಬದಲಾಯಿತು, ಮತ್ತೆ ಅದೇ ಪರಿಸ್ಥಿತಿಗೆ ಬಂದಿದೆ. ನಮಗೆ ಅಂತ ಕೆಲವು ಪದ್ಧತಿಗಳಿದೆ, ಕೆಲವು ಕಟ್ಟುಪಾಡುಗಳಿದೆ. ಅದರಿಂದ ಯಾರಿಗೂ ಬರ್ದೇ ಇರೋ ಕಷ್ಟ ಆದ್ಯಾಗ್ ಬಂದಿದೆ. ಇಷ್ಟ ಇಲ್ದೇ ಇರೋ ವಾತಾವರಣದಲ್ಲಿ ಇರೋದು ಅವಳಿಗೆ ಎಷ್ಟು ಕಷ್ಟನೋ, ನಾವಂದ್ರೆ ಇಷ್ಟ ಇಲ್ದೇ ಇರೋಂಥ ವ್ಯಕ್ತಿ ಈ ಮನೇಲಿರೋದು ನಮಗೂ ಕೂಡ ಕಷ್ಟ ಆಗುತ್ತೆ. ಅದಕ್ಕೆ ತಕ್ಷಣ ಬಂದು ನಿಮ್ಮ ಮಗಳನ್ನ ಕರ್ಕೊಂಡು ಹೋಗಿ ಅಂತ ಹೇಳ್ದೆ. ಕರ್ಕೊಂಡು ಹೋಗಿ ಅವಳಿಗೆ ಇಷ್ಟ ಇರೋ ಸಂಬಂಧ ನೋಡಿ ಮದುವೆ ಮಾಡಿ.
ಮನೆ ಹೇಗಿರ್ಬೇಕು, ಯಾವ ಥರ ವಾತಾವರಣ ಇರಬೇಕು, ತನಗೇನ್ ಬೇಕು ಅಂತ ಅವಳಿಗೆ ತುಂಬಾ ಗಟ್ಟಿ ಅಭಿಪ್ರಾಯ ಇದೆ ಅನ್ಸುತ್ತೆ. ಅದೇನು ಅಂತ ಕೇಳಿ ತಿಳ್ಕೊಂಡು ಮದುವೆ ಮಾಡಿ. ಇಲ್ಲದೆ ಇದ್ರೆ ನಮ್ಮ ಹಾಗೆ ನೀವು ನೋವು ಪಡಬೇಕಾಗುತ್ತೆ. ತಡ ಮಾಡೋದು ಬೇಡ. ಈಗಾಗ್ಲೇ ಇಲ್ಲಿರೋದಕ್ಕೆ ತುಂಬಾನೇ ಕಷ್ಟಪಡ್ತಿದ್ದಾಳೆ. ನೀವು ಬರ್ತೀರಾ ಅಂತ ಆ ನೋವನ್ನ ಸಹಿಸ್ಕೊಂಡಿದ್ಲು. ಅವಳ ನೋವನ್ನ ಬೇಗ ತೀರಿಸೋದು ತಂದೆಯಾಗಿ ನಿಮ್ಮ ಧರ್ಮ. ನಿನ್ನ ಸಂತೋಷ ನೋಡೋದಕ್ಕೆ ನಾನು ಯಾವಾಗ ಬರ್ತೀನಿ ಅಂತ ಕಾಯ್ತಾ ಇದ್ನಮ್ಮ. ಆದ್ರೆ ಈ ಥರ ನಿನ್ನ ಕಣ್ಣೀರನ್ನ ನೋಡೋದಕ್ಕೆ ಬರ್ಬೇಕಾಯ್ತಲ್ಲ. ಎಲ್ರನ್ನೂ ಅಭಿಮಾನದಿಂದ ನೋಡೋದು, ಎಲ್ರಿಗೂ ನಾನಿದ್ದೀನಿ ಅನ್ನೋ ಧೈರ್ಯ ಕೊಡೋದನ್ನ ಬಿಟ್ರೆ ಮನ್ಸು ನೋಯಿಸೋದೇ ಗೊತ್ತಿಲ್ಲದೆ ಇರೋ ರಾಜಾರಾಮ್ ಅವರು ಹೀಗೆ ಮಾತಾಡ್ತಾ ಇರೋದು ಮೊದಲನೇ ಸಲ. ಏನಮ್ಮ ಆದ್ಯ ಇದು? ಯಾವಾಗ ಫೋನ್ ಮಾಡಿದ್ರು ನಿನ್ ದೊಡ್ಡಮ್ಮ ನಿನ್ನ ಬಗ್ಗೆ ತುಂಬಾನೇ ಹೊಗಳ್ತಾ ಇದ್ರು. ಎಲ್ರ ಜೊತೆಗೂ ಅಡ್ಜಸ್ಟ್ ಆಗಿದ್ಯಾ, ಎಲ್ರೂ ನಿನ್ನನ್ನ ತುಂಬಾ ಪ್ರೀತಿಸ್ತಾರೆ. ಮುಖ್ಯವಾಗಿ ನೀನು ದೊಡ್ಡಪ್ಪ ನಿನ್ನನ್ನ ತನ್ನ ಮಗಳ ಹಾಗೆ ನೋಡ್ಕೋತಾ ಇದ್ದಾರೆ ಅಂತ ಹೇಳ್ತಿದ್ರು. ಅಂಥದ್ರಲ್ಲಿ ಅವರೇ ಫೋನ್ ಮಾಡಿ ನಿಮ್ಮ ಮಗಳನ್ನ ಕರ್ಕೊಂಡು ಹೋಗಿ ಅನ್ನೋಂಥ ಪರಿಸ್ಥಿತಿ ಈಗ ಯಾಕೆ ಬಂತಮ್ಮ? ನಿನ್ನ ದೊಡ್ಡಮ್ಮ ಏನೂ ಮಾತಾಡೋದಕ್ಕಾಗದೆ ಮೌನವಾಗಿ ಯಾಕೆ ನಿಲ್ಬೇಕಾಯ್ತು? ನನ್ನ ಮಗಳು ತಪ್ಪು ಮಾಡಲ್ಲ ಅಂತ ನನಗೆ ಗೊತ್ತಿದೆ. ಆದ್ರೆ 4 ಜನ ಒಳ್ಳೆಯವರು ನಿನ್ನ ಬಗ್ಗೆ ಹೀಗೆಲ್ಲ ಮಾತಾಡ್ತಾ ಇದ್ರೆ ನೀನ್ ಏನ್ ತಪ್ಪು ಮಾಡಿರ್ಬೋದು ಅಂತ ಮೊದಲನೇ ಸಲ ನನಗೆ ಅನುಮಾನ ಬರ್ತಾ ಇದೆಯಮ್ಮ. ಇಷ್ಟ ಇಲ್ಲದೆ ಇದ್ರು ನೀನ್ ಇಲ್ಲಿಗೆ ಬಂದೆ. ಎಲ್ರೂ ನಿನ್ನ ಇಷ್ಟಪಡೋ ಹಾಗೆ ಮಾಡ್ಕೊಂಡೆ. ನೀನು ಇರಲ್ಲ ಅಂತಂದವಳು ನೀನೇ ಇರ್ತೀನಿ ಅಂತಂದೆ. ಸೀನು ನಾ ಪ್ರೀತಿಸ್ತಾ ಇದ್ದೀನಿ ಅಂದೆ. ಮದುವೆ ಮಾಡ್ಕೋತೀನಿ ಅಂತಂದೆ. ಇಲ್ಲಿವರೆಗೂ ಎಲ್ಲ ನೀನ್ ಹೇಳಿದ್ದೆ. ನೀನು ಕೇಳಿದ್ದಕ್ಕೆ ಯಾವುದಕ್ಕೂ ನಾನು ಬೇಡ ಅಂತಂದಿಲ್ಲ. ಅಂಥದ್ರಲ್ಲಿ ಬೇಕು ಅಂದ್ಕೊಂಡವ್ರೆ ಬೇಡ ಅಂತಿದ್ದಾರೆ. ಸೀನುನ ಮದುವೆ ಆಗ್ಬೇಕು ಅಂತಂದ್ರೆ ಸೀನುನ ಅಮೆರಿಕ ಕಳಿಸ್ಕೊಡಿ ಅಂತ ನೀನ್ ಯಾಕಮ್ಮ ಕೇಳ್ದೆ? ನಿಮ್ ಜೊತೆನೆ ಇರ್ತೀನಿ ಅಂತ ಹೇಳಿ ಈಗ ಸೀನುನ ನನ್ ಜೊತೆ ಕಳಿಸ್ಕೊಡ್ಬೇಕು ಅಂತಂದ್ರೆ ಅವ್ರು ಏನ್ ಅನ್ಕೋಬೇಕಮ್ಮ? ಮೊದಲು ಒಂದು ಮಾತು ಆಮೇಲೆ ಇನ್ನೊಂದು ಮಾತು ಮಾತಾಡಿದ್ರೆ ನಿನ್ನನ್ನು ಯಾರು ನಂಬ್ತಾರಮ್ಮ? ಎಲ್ರೂ ನಿನ್ ಕಡೆನೆ ಬೆರಳು ಮಾಡಿ ತೋರಿಸ್ತಾ ಇದ್ರೆ ನನ್ ತಪ್ಪಿಲ್ಲ ಅಂತ ನೀನು ಒಂದು ಮಾತು ಹೇಳಿಲ್ಲ ಅಂತಂದ್ರೆ ಈಗ ನಾನು ಏನ್ ಅನ್ಕೋಬೇಕಮ್ಮ? ನನ್ನ ಮಗಳು ಕೂಡ ಬದಲಾಗಿದ್ದಾಳೆ ಅನ್ಕೊಳ್ಳ? ಹೇಳಮ್ಮ. ನಿನ್ನನ್ನು ನಾನು ಅಪಾರ್ಥ ಮಾಡ್ಕೊಳ್ಳೋ ಪರಿಸ್ಥಿತಿಲಿ ನೀನು ನನ್ನನ್ನು ನಿಲ್ಲಿಸ್ಬೇಡ ಪ್ಲೀಸ್. ಅಷ್ಟಕ್ಕೂ ಏನಾಯ್ತು ಅಂತ ಹೇಳಮ್ಮ. ಊರಿಗೆಲ್ಲ ಆದರ್ಶವಾಗಿರುವಂತ ಕೂಡು ಕುಟುಂಬ ನಮ್ಮ ಇದು. ಇಬ್ರು ಕೂಡ ಜೊತೆನಲ್ಲಿಲ್ಲದೆ ಇರೋ ಈ ಕಾಲದಲ್ಲಿ ಇಲ್ಲಿ ಎಲ್ಲರೂ ಒಟ್ಟಿಗೆ ಆನಂದವಾಗಿದ್ದಾರಮ್ಮ. ಇಂಥ ಜನಗಳಿಂದ ನೀನು ಸೀನುನ ಬೇರೆ ಮಾಡ್ಬೇಕು ಅಂತಂದ್ರೆ ಇವ್ರು ಹೇಗೆ ಒಪ್ಕೋತಾರೆ ಅಂತ ಅನ್ಕೊಂಡೆ ನೀನು? ಈ ಕುಟುಂಬಕ್ಕೆ ಅಳಿಯ ಆದ್ರೂ ಮಗ ಆದ್ರೂ ಅದು ಸೀನುನೇ. ಅಂಥದ್ರಲ್ಲಿ ನೀನು ಕಳಿಸೋ ಅಂದ ಕೂಡ್ಲೆ ಅವ್ರು ಹೇಗೆ ಕಳಿಸ್ತಾರೆ ಅಂತ ಅನ್ಕೊಂಡೆ. ಹಾಗೆ ಕೇಳಿದ್ರೆ ಅವರು ಒಪ್ಕೊಳ್ಳಲ್ಲ ಅಂತ ಗೊತ್ತಿದ್ರು ಅವರಿಂದ ಸೀನುನ ದೂರ ಮಾಡ್ಬೇಕು ಅಂತ ನೀನ್ ಹೇಗಮ್ಮ ಅನ್ಕೊಂಡೆ? ಅದಕ್ಕವರು ಹೇಗಮ್ಮ ಒಪ್ಕೋತಾರೆ? ಒಪ್ಕೊಳ್ಳೋದಿಲ್ಲ ಅಂತ ಗೊತ್ತಿದ್ದೆ ಆ ಕಂಡೀಷನ್ನ ಹಾಕಿದ್ದು ಡ್ಯಾಡಿ.